ಸರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಅವರ ಮತ್ತು ದಲಿತ ಸಂಘರ್ಷ ಸಮಿತಿ ಐಕ್ಯ ಹೋರಾಟದ ಒಂದು ಸಮಿತಿಗಳ ವತಿಯಿಂದ ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾಡಿದಂತ ಸ್ಥಳದಲ್ಲಿ ಏನು ಶ್ರೀರಾಮ ಸೇನೆ ಮತ್ತು ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಹೋಮಹವನವನ್ನ ಮಾಡಿ ಏನು ಶುದ್ಧೀಕರಣವನ್ನ ಮಾಡಿದ್ದು, ಅದೇ ಒಂದು ಅಸ್ಪೃಶ್ಯತ ಆಚರಣೆ ಒಂದು ಭಾಗ ಅಂತ ಹೇಳಿ ಇವತ್ತು ಒಂದು ತೀರ್ಮಾನವನ್ನ ತಗೊಂಡು ಮೌಲ್ಯ ಶಂಕರ್ಜಿ ಅವರ ನೇತೃತ್ವದಲ್ಲಿ ಇಲ್ಲಿ ಅನೇಕ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಎಸ್ ಸಿದ್ದರಾಮಯ್ಯ ಸಾಹೇಬರು, ಗುರುಪ್ರಸಾದ್ ಕಡಗೋರ್ ಸರ್, ಇನ್ನ ಅನೇಕ ವಿಚಾರವಂತರು ಮತ್ತು ಇಲ್ಲಿ ಸೇರಿ ಆ ಘಟನೆಯನ್ನ ಖಂಡಿಸ್ತಕ್ಕಂಥ ಒಂದು ವಿಚಾರವನ್ನ ಇವತ್ತು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಏನು ಈ ದೇಶದಲ್ಲಿ ವರ್ಣಾಶ್ರಮ ಪದ್ಧತಿಯಿಂದ ನಡೆತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅನೇಕ ಸಮಾಜ ಸುಧಾರಕರೇನು ಈ ಒಂದು ವ್ಯವಸ್ಥೆಯನ್ನ ಖಂಡಿಸಿ ಅನೇಕ ಒಂದು ಹೋರಾಟಗಳನ್ನ ಮುಖಾಂತರ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಜಾರಿಗೆ ತಂದ್ರು. ಸಂವಿಧಾನ ಮತ್ತೆ ಈ ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು 80 ದಶಕ ಕಳೆದು ಕೂಡ ಇಂಥ ಒಂದು ಅನಿಷ್ಟ ಪದ್ಧತಿಯನ್ನ ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅನೇಕ ನಮ್ಮ ಸಾಹಿತಿಗಳು, ಬರಹಗಾರರು ಮತ್ತೆ ಹೋರಾಟಗಾರರು ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ. ಮತ್ತು ಈ ಒಂದು ವಿಚಾರವನ್ನ ಕಳೆದ ಬಿಜೆಪಿ ಸರ್ಕಾರ ಏನು ಕೇಂದ್ರದಲ್ಲಿ ಬಂದ 14 ವರ್ಷಗಳಿಂದ ಆಡಳಿತವಿದೆ. ಇದು ಒಂದಲ್ಲ ಒಂದು ರೀತಿಯಲ್ಲಿ ಮನೋಧರ್ಮ ಶಾಸ್ತ್ರವನ್ನ, ಈ ಜಾತೀಯತೆಯನ್ನ ಮತ್ತೆ ಮೌಢ್ಯವನ್ನ ಮುನ್ನಡೆಗೆ ತರ್ತಕ್ಕಂಥ ಒಂದು ವಿಚಾರ ಇದೆ. ಇದು ಈ ದೇಶದ ಅಭಿವೃದ್ಧಿಗೆ ಮತ್ತೆ ಸಾಂಸ್ಕೃತಿಕ ಏನು ಸಾಮಾಜಿಕ ವ್ಯವಸ್ಥೆ ಇದೆ ಅದೇ ಐಕ್ಯತೆ ಸಾಮರಸ್ಯಕ್ಕೆ ಇದು ಅತ್ಯಂತ ಅಪಾಯಕಾರಿಯಾದ ಒಂದು ಬೆಳವಣಿಗೆ ಏನಾಗಿದೆ. ಈ ಒಂದು ಘಟನೆಯನ್ನ ನಾವು ಇನ್ನೂ ಕೂಡ ಮೌಲ್ಯ ಶಂಕರ್ಜಿ ಅವರ ನೇತೃತ್ವದಲ್ಲಿ ನಾವು ರಾಜ್ಯಾದ್ಯಂತ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ದೇಶಾದ್ಯಂತ ಕೂಡ ಈ ಒಂದು ಘಟನೆಯನ್ನ ಖಂಡಿಸಿ ಅನೇಕ ಹೋರಾಟಗಳನ್ನ ರೂಪಿಸ್ತಕ್ಕಂಥ ಒಂದು ಯೋಜನೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಜೈ ಭೀಮ್. ಇನ್ನು ಒಂದು ಕಡೆ RSS, ಬಿಜೆಪಿ, ಬಜರಂಗದಳ ತುಂಬಾ ದೊಡ್ಡ ಸಂಘ ಸಂಸ್ಥೆಗಳು ಏನಿದ್ದಾರೆ, ಯಾವುದೇ ಕಾರಣಕ್ಕೂ ಮಲ್ಲಿಕಾರ್ಜುನ ಸಾಹೇಬರಿಗೆ ಅವಮಾನ ಮಾಡಿಲ್ಲ. ಅಲ್ಲಿ ಒಂದು ರಾಜಕಾರಣದ ವಿಷಯ ಬಂದಿದ್ದಕ್ಕೆ ಸ್ವೀಕಾರ ಮಾಡಿದ್ವಿ ಅಂತಾರೆ. ಅವರು ಏನೇ ಸಂದೇಶವನ್ನು ಕೊಟ್ಟರು ಕೂಡ ಅದು ಈ ದೇಶದ ಎಲ್ಲಾ ಪ್ರಜೆಗಳಿಗೆ ಗೊತ್ತಿದೆ. ಅದು ಒಂದು ಜಾತಿಯ ವಿರುದ್ಧ, ಜಾತಿ ಶ್ರೇಷ್ಠತೆಯನ್ನ ಹೊಂದಿರತಕ್ಕಂಥ ಮನಸ್ಥಿತಿಗಳ ಒಂದು ಉನ್ನಾರ ಮತ್ತೆ ಅವರ ಕಾರ್ಯ ಅದು. ಮತ್ತೆ ಅದು ವ್ಯವಸ್ಥಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಆ ತರದ ಕಾರ್ಯಗಳನ್ನ ಮಾಡಿ ಅದು ನುಂಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ದೇಶದಲ್ಲಿದೆ. ನನ್ನ ಹೆಸರು ದಶರಥ್ ಅಂತೇಳಿ, ನಾನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಮೌಲ್ಯ ಶಂಕರ್ಜಿ ಅವರು ಇವರ ನೇತೃತ್ವವನ್ನು ವಹಿಸಿದ್ದಾರೆ. ಅಧಿಕಾರ 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 ಜೀವ ವಿರೋಧಿ RSS ಮತ್ತು ಬಿಜೆಪಿಗೆ, ಜೀವ ವಿರೋಧಿ RSS ಮತ್ತು ಬಿಜೆಪಿಗೆ ನಿಷೇಧ ಮಾಡಿ ಶ್ರೀರಾಮ ಸೇನೆ ಮಾನವ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಜೀವ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಇಡೀ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ಚೇತನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದಂತ ಶ್ರೀ ರಾಮಸೇನೆಯನ್ನ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ, ಮಾನವ ವಿರೋಧಿ ರಾಮಸೇನೆಯನ್ನ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ, ದಲಿತ ವಿರೋಧಿ RSS ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ ನಿಷೇಧ ಮಾಡಿ, ಜಿಂದಾಬಾದ್ 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 ಜಿಂದಾಬಾದ್. ಓಕೆ, ಎಲ್ಲ ಕೂತ್ಕೊಳ್ಳಿ.